ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಯಾರಪ್ಪ ಎಲಿಮಿನೇಟ್ ಆದರು ಅಂತ ನೋಡೋದಾದರೆ ಕಾಕ್ರೋಚ್ ಸುದಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ನಾನು ನಿನ್ನೆ ಬೆಳಗ್ಗೆ ಕೂಡ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಅದರಲ್ಲೂ ಕೂಡ ತಿಳಿಸಿದ್ದೆ 90%ರಷ್ಟು ಕಾಕ್ರೋಚ್ ಸುದಿ ಅವರು ಎಲಿಮಿನೇಟ್ ಆಗೋ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಿದ್ದೆ. ಅದೇ ರೀತಿ ನಿನ್ನೆ ಎಲಿಮಿನೇಟ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಕಾಕ್ರೋಚ್ ಸುದಿ ಅವರು. ಸೊ ಏನಪ್ಪ ಪ್ರಾಬ್ಲಮ್ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಅಂತ ನೋಡೋದಾದರೆ, ಮೊದಲನೇದಾಗಿ ಅವರಲ್ಲಿ ಯಾವುದೇ ರೀತಿ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೆ ಕಾಣಲಿಲ್ಲ ಅಂತ ಹೇಳ್ಬೋದು. ಅಂದರೆ ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಾಗಿರ್ಬೋದು, ಸೊ ಅವರಲ್ಲಿ ಯಾವುದೇ ರೀತಿ ಏನೂ ಕೂಡ ಅವರು ಮಾಡಲಿಲ್ಲ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಒಂದು ಟೀಮಿಗೆ ಅವರು ಸೀಮಿತವಾಗಿದ್ದರು ಅಂತ ಕೂಡ ಅನ್ನಿಸ್ತು. ಅದೇ ಅವರಿಗೆ ಮೇಜರಾಗಿ ಪ್ರಾಬ್ಲಮ್ ಆಯಿತು ಅಂತ ಕೂಡ ಅನ್ನಿಸ್ತಿದೆ. ಸೊ ಹಾಗಾಗಿ 7ನೇ ವಾರ ಕಾಕ್ರೋಚ್ ಸುದಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಅವರು ಬೇಜಾರು ಮಾಡ್ಕೊಳ್ಳೋವಂಥ ಅಗತ್ಯ ಇಲ್ಲ. ಯಾಕಂತ ಅಂದರೆ ಹಲವಾರು ಜನಕ್ಕೆ ಇವಾಗ ಆಲ್ರೆಡಿ ರೆಕಗ್ನೈಸ್ ಕೂಡ ಆಗಿದ್ದಾರೆ. ಮುಂದೆ ಬರುವಂತಹ ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ಕಾಕ್ರೋಚ್ ಸುದಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ಇದೇ ರೀತಿ ಹೆಚ್ಚು ಬಿಗ್ ಬಾಸ್ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಧನ್ಯವಾದಗಳು.